ಸಿರಿಯಕ್ಕ, ಏನು ಅಪರೂಪಕ್ಕೆ ನಮ್ಮನೆ ಕಡೆ ಬಂದೆ? ಬಾರಕ್ಕ, ಜೊತೆ ಏನೋ ಮಾತಾಡ್ಬೇಕಾಗಿತ್ತಮ್ಮ, ಅದಕ್ಕೆ ಬಂದೆ. ಕೆಲ್ಸಕ್ಕೆ ಬೇರೆ ಹೋಗ್ತಿರ್ತೀನ, ಒಂದಿನ ರಜಾ ಮಾಡಿದ್ರು ಅಲ್ಲೆಲ್ಲ ಕಸ್ಟಮರ್ಗಳು ಬಂದು ಹೋಗ್ತಾ ಇರ್ತಾರೆ. ಅದಕ್ಕೆ ಬರೋಕ್ಕಾಗಲ್ಲ. ಯಾವಾಗ ನಂಗೆ ಫ್ರೀ ಟೈಮ್ನಾಗಿದ್ದಾಗ ಬರ್ತೀನಿ. ಇವತ್ತು ನೈಟಿನಿಂದ ಇಂಚೆ ಬಂದಿದ್ದೆ, ನೀನು ಸಿಗಲಿಲ್ಲ. ಎಲ್ಗೋ ಊರಿಗೆ ಹೋಗ್ಯವಳೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಗೋಗ್ಯವಳತ್ತು ಅನ್ಕಣ್ಣ. ಅದೇ ನಮ್ಮ ಅಮ್ಮರ ಕಡೆಗಳಾರ್ದು ಯಾರ್ದೋ ಒಂದು ಮದ್ವೆ ಇತ್ತು, ಕರಿಯಕ್ಕೆ ಬಂದಿದ್ರು, ಹೋಗಿದ್ದೆ. ಏನಕ್ಕ, ಏನು ಸಮಾಚಾರ? ಹೌದೇನು? ಸರಿ ಸರಿ, ಹಂಗಾದ್ರೆ ಮತ್ತೆ ನೀನು ಬೇಜಾರ ಮಾಡ್ಕೋಬೇಡ. ನಾನು ಏನೋ ಮಾತಾಡ್ಬೇಕಾಯ್ತು ನಿನ್ನ ಹತ್ರ. ಹೇಳಕ್ಕ, ಅದೇನು ಮಾತಾಡ್ಬೇಕಂತ? ನಾನೇನು ಬೇಜಾರ ಮಾಡ್ಕೊಂಬಲ್ಲ. ಹೇಳಕ್ಕ, ಅದೇನಿದ್ರು ಮನಸ್ಸಲ್ಲಿ ಏನು ಇಕ್ಕೆ ಹೋಗ್ಬಿಡ. ಹೇಳಕ್ಕ. ಮತ್ತು ನಾನು ನಿನಗೆ ನಾಟಕ ಆಡೋದಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕು ನಿನ್ನ. ಈಗ ನೀನು ಇವತ್ತು ಕಷ್ಟದಲ್ಲಿದೆಯಾ, ನಿನಗೂ ಅಷ್ಟೋ ಒಂದು 10,000 ದುಡ್ಡು ಕೊಡ್ತೀವಿ. 10,000 ದುಡ್ಡು ನಿನಗೂ ಆಗುತ್ತೆ. ಇವಾಗ ಒಬ್ಬ ಹುಡುಗ ಇದ್ದಾನೆ, ಸುಬ್ಬು ಅಂತ. ಅವಳು ಈಗ ಹೆಂಡ್ತಿ ತುಂಬ ಅವಳು ಒಂಥರ ಜಂಬ ಮಾಡ್ತಾಳೆ. ಒಂಥರ ಏನೋ ಜೋರಾಗಿ ಏನೇನೋ ಮಾತಾಡೋದು ಹಂಗೆಲ್ಲ ನಡ್ಕೊಂತಾಳೆ. ಅವನಿಗೆ ಪಾಪ ಅವನು ಒಳ್ಳೆಯವನು. ಇವಾಗ ಅವನು ಕುಡಿತಾ ಇದ್ದ, ಇವಾಗ ಸ್ವಲ್ಪ ಬಿಟ್ಟು ಒಳ್ಳೆಯವನಾಗವನೆ. ಆದರೆ ಅವ್ರ ಹೆಂಡ್ತಿ ಒಳ್ಳೆಯವಳಲ್ಲ ಅವಳು. ಅದಕ್ಕೆ ಅವನು ಅವ್ರ ಹೆಂಡ್ತಿ ಬುದ್ಧಿ ಕಲಿಸ್ಬೇಕು ಅಂತ ಇನ್ನೊಂದು ಮದುವೆ ಆಗ್ತೀನಿ ಅಂತಂದ. ನಾನು ಮದುವೆ ಆಗು ಅಂತ ಅಂತಿದ್ದ. ಅದಕ್ಕೇ ನಾನು ಆದರೆ ಇಷ್ಟು ದಿನ ಒಳ್ಳೆಯವಳು ಅನ್ನಿಸ್ಕೊಂಡು ಇವಾಗ ಯಾಕೆ ಕೆಟ್ಟಳು ಅನ್ನಿಸ್ಕೊಳ್ಳೋಣ ಅಂತ ಸುಮ್ಮನೆ ನಾಟಕ ಮಾಡೋಕ್ಕಷ್ಟೇ. ನಾನಿವಾಗ ನಾನು ನಾಟಕ ಮಾಡೋಕ್ಕೆ ಹೋದ್ರೆ ಸರಿ ಹೋಗಲ್ಲ. ಅದಕ್ಕೆ ನೀನು ಈ ನಾಟಕ ಮಾಡು ಅಂತ ನಾನು ನಿನ್ನ ಹತ್ರ ಕೇಳೋಣ ಅಂತ ಬಂದೆ ಮಾಡಿ. ಅಯ್ಯೋ, ನನ್ನ ಏನು ಅನ್ಕೊಂತಾರಕ್ಕ ಈ ಮಾಡಮ್ಮ, ನೋಡಪ್ಪ ಎಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಬಲ್ವೇ? ನನ್ನ ಏನು ಗೊತ್ತಾಗಲ್ಲ. ಅವ್ರೂರಲ್ಲಿ ಮಾತ್ರ, ಇಲ್ಲೇ ಪಕ್ಕದವರು ಅವ್ರೂರಲ್ಲಿ ಮಾತ್ರ ಹಿಂಗೆ ಹೇಳಿದ್ರೆ ಆಯ್ತು ಅಷ್ಟೇ. ನೀನು ಸುಮ್ಮನೆ ಹಿಂಗೆ ಮದುವೆ ಆಗಿರೋ ಥರ ಉನಾರ ಹಾಕ್ಕೊಂಡು ಅವಳ ಮುಂದೆ ಸ್ವಲ್ಪ ದಿನ ಹಿಂಗೆ ಜೊತೆಗೆ ಚೆನ್ನಾಗಿರೋ ಥರ ನಡ್ಕೊಳ್ಳೋದಷ್ಟೇ. ನಾಟಕ ಮಾಡು ಅಂತ ಹೇಳ್ತಾ ಇರೋದು. ನಾಟಕ ಮಾಡಿದ್ರೆ ಅವಳಿಗೆ ಆಮೇಲೆ ಬುದ್ಧಿ ಬರುತ್ತೆ ಅನ್ನೋದಕ್ಕೋಸ್ಕರ ಅವ್ನು ಹಿಂಗೆ ಮಾಡ್ತಾ ಇದ್ದಾನೆ. ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅವಳು. ಹೇಳ್ದಂಗೆ ಕೇಳ್ಕೊಂಡಿರ್ತೀನಪ್ಪ, ನೀನು ಹೇಳ್ದಂಗೆ ಕೇಳ್ಕೊಂಡು ಅಂತ ಇರಬೇಕು ಅವಳು. ಅದಕ್ಕೇ ಸರಿ ಅಕ್ಕ, ಆಯಿತು. ನೀನು ನನಗೆ ಎಷ್ಟು ಸಹಾಯ ಮಾಡಿದ್ಯಾ. ನೀನು ಇವತ್ತೇನೋ ಬಂದು ನನ್ನ ಹತ್ರ ಹೇಳ್ತಾ ಇದೆಯಾ ಅಂತಂದರೆ ಇದಕ್ಕೆ ನಾನು ಒಪ್ಕೊಂತೀನಕ್ಕ. ನೀನು ನನಗೆ ಎಷ್ಟು ಸಹಾಯ ಮಾಡಿದ್ಯಾ ಅಂತ ನೆನೆಸ್ಕೋಬೇಕು. ಇವತ್ತು ನಿಜವಾಗ್ಲೂ ನಾನು ಹಿಂಗಿದ್ದೀನಿ ಅಂತಂದರೆ ಅದಕ್ಕೆ ನೀನೇ ಕಾರಣ. ನಾನು ಎಷ್ಟು ದುಃಖದಲ್ಲಿದ್ದೆ, ನಾನು ಎಷ್ಟೆಲ್ಲ ಕಷ್ಟಪಡ್ತಿದ್ದೆ, ಅದಕ್ಕೆಲ್ಲ ನೀನು ಸಹಾಯ ಮಾಡೋದು ನೀನೇನೆ. ನೀನು ಹೇಳ್ದಂಗೆ ಕೇಳ್ತೀನಿ. ಸರಿ ಅಕ್ಕ, ಸರಿ ಆಯಿತು. ಆ ನಾಟಕ ಮಾಡೋದಕ್ಕೆ ನಾನು ಒಪ್ಕೊಳ್ತೀನಿ. ಸರಿ ಆಯಿತು, ಬಾ ಹೋಗೋಣ, ಹೋಗಿ ಮಾತಾಡೋಣ, ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ನಿಜವಾಗ್ಲೂ ನಾನು ನಮ್ಮ ತಂದೆ ತಾಯಿನೆಲ್ಲ ಕಳ್ಕೊಂಡು ಎಷ್ಟು ನಾನು ದುಃಖದಲ್ಲಿದ್ದೀನಿ. ನನ್ನಂಥ ಕಷ್ಟ ಯಾರಿಗೂ ಬೇಡ ಅನಿಸುತ್ತೆ. ಬಾ, ನಾನು ಹೇಳಿಲ್ವಾ ಅವತ್ತು ಹೇಳಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ದೇವ್ರೊಬ್ಬನು ಯಾರಿಗೇನು ಕೊಡಬೇಕಂತ ನಿರ್ಧಾರ ಮಾಡಿರ್ತಾನೆ. ಆ ಟೈಮಿಗೆ ಏನು ಬರುತ್ತೆ ಅದನ್ನು ನಾವು ಸ್ವೀಕರಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ನಾನು ಅವಾಗಲೇ ಹೇಳಿದ್ದೀನಿ ನಾನು ನಿನ್ನ ಧೈರ್ಯನ. ಹ್ಞೂನಕ್ಕ, ಅವಾಗ ನಿನ್ನ ಧೈರ್ಯ ಹೇಳಿ ನನಗೆ ನೀನು ಅವತ್ತು ಸಹಾಯ ಮಾಡಲಿಲ್ಲ ಅಂದಿದ್ರೆ ನಾನು ಇರ್ತಾನೆ ಇರಲಿಲ್ಲ ಅನ್ನಿಸ್ತೈತೆ. ನಾನು ಇಷ್ಟೊತ್ತಿಗೆ ಏನು ಆಗ್ತಿದ್ನಪ್ಪ ಅಂತ ನನಗೆ ಒಂಥರ ಇವಾಗ ಮನಸ್ಸಿನಾಗ ಅನ್ನಿಸ್ತಾ ಐತೆ. ಒಂದು 5 ನಿಮಿಷ ಇಲ್ಲಿ ಇರುವ ಅಂಗಡಿ ಹತ್ರ ಅಂತ ಹೇಳೋದ್ಲು ಸಿರಿ. ಇಷ್ಟೊತ್ತಾಯ್ತಲ್ಲ, ಇನ್ನೂ ಬರಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ? ಬರ್ತಾ ಇದ್ದಾಳೆ. ಯಾರನ್ನೋ ಕರ್ಕೊಂಬರ್ತಾ ಇದ್ದಾಳೆ. ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನೋಡ್ತಾ ಇದೆಯಾ? ಯಾಕತ್ತು ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಒಂದು 5 ನಿಮಿಷ ಇರು ಅಂತ ಹೇಳೋದ್ಲು. ಒಂದು 1/4 ಗಂಟೆ ಮೇಲಾಯಿತು ಹೋಗಿ ಅಂತ ನಾನು ನೋಡ್ತಾ ಇದ್ದೆ. ಯಾಕೆ, ಎಲ್ಲೋಗಿದೆ? ಯಾರು ಇವರು? ಇವನೇ ಸುಬ್ಬು ಅಂತ ಮಾಡು. ನಾನು ಇವನಿಗೆಲ್ಲ ಹೇಳಿದ್ದೀನಿ. ನೀನು ನಾಟಕ ಆಡೋಕ್ಕೆ ಒಪ್ಕೊಂಡ್ರೆ ನಾಟಕ ಆಡಬಹುದು. ಮಾಡೋಣ? ಇವರೇನ ನೀನು ಹೇಳಿದ್ದು? ಗೊತ್ತಿರೋರೊಬ್ರು ಇದ್ದಾರೆ ಅಂತ ಹೇಳಿದ್ನಲ್ಲ ಸುಬ್ಬು, ಇವಳೇ ಮಾಡು ಅಂತ ಹೇಳಿ ಒಪ್ಕೊಂಡ್ಲು. ನಾಟಕ ಮಾಡ್ತೀನಿ, ಈ ರೀತಿ ನಾಟಕ ಮಾಡಬೇಕು ಮಾಡು ಅಂತ ಹೇಳಿ ಅವಳ ಹತ್ರ ಮಾತಾಡಿದೆ. ಸರಿ ಆಯಿತು, ನಾಟಕ ಮಾಡ್ತೀನಿ ಅಂತ ಒಪ್ಕೊಂಡವಳೆ. ನನಗೆ ತುಂಬ ಸಹಾಯ ಮಾಡಿದ್ದಾರೆ ಸಿರಿ ಅಕ್ಕ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದೀನಿ. ಅವ್ರಿಗೂ ನನಗೆಲ್ಲ ವಿಚಾರದಲ್ಲೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನನಗೂ ಅಷ್ಟೇ. ನಾನು ಇವತ್ತು ಹಿಂಗಿದ್ದೀನಿ ಅಂತಂದರೆ ಅದಕ್ಕೆ ಇವಳೇ ಕಾರಣ. ನನಗೆ ಸಿರಿ ಇಲ್ಲ ಅಂದಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಅವಳು ಪಾಪ ತಂದೆ ತಾಯಿ ಎಲ್ಲ ಕಳ್ಕೊಂಡ್ಲು. ಅವ್ರ ಮನೆಯಲ್ಲಿ ಯಾರೂ ಇಲ್ಲ, ಇವಳೊಬ್ಬಳೆ ಮಗಳು. ಮದುವೆ ಆಗಿಲ್ಲ ಇವಳ್ದು. ಇವಳು ನಂತರನೇ ನಾನು ಇವಳು ಸ್ವಲ್ಪ ಫ್ರೆಂಡು. ಇವಳು ಮದುವೆ ಆಗೋಕ್ಕೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇವಳಿಗೆ. ಅದಕ್ಕೆ ಅವಾಗೆಲ್ಲ ಇವಳಿಗೆ ಸ್ವಲ್ಪ ಅದೇನೋ ಸ್ವಲ್ಪ ಕಾಯಿಲೆ ಅಂತಾರಲ್ಲ, ಆ ರೀತಿ ಕಾಯಿಲೆ ಇತ್ತು. ಅದಕ್ಕೆ ಅವ್ರ ಅಪ್ಪ ಅಮ್ಮ ಬೇಡ, ನಾವು ಮದುವೆ ಮಾಡಿದ್ರೆ ಆಮೇಲೆ ಅಲ್ಲಿ ಅವಳಿಗೆ ಏನನ್ನು ಕಷ್ಟ ಆಗುತ್ತೆ ಅಂತೇಳಿ ಮಾಡಲಿಲ್ಲ. ಅವಾಗೆಲ್ಲ ಮಾತ್ರೆಗಳೆಲ್ಲ ಇರಲಿಲ್ವಲ್ಲ, ಈ ರೀತಿ ಟ್ಯಾಬ್ಲೆಟ್ಸ್ಗಳೆಲ್ಲ ತಗೊಳ್ಳೋ ಅಂಥದ್ದು ಇರಲಿಲ್ಲ. ಟ್ಯಾಬ್ಲೆಟ್ ಎಲ್ಲ ತಗೊತಾ ಇರಲಿಲ್ಲ. ಇವಳು ತುಂಬ ಹುಷಾರಿರಲಿಲ್ಲ. ಅದಕ್ಕೆ ಮದುವೆ ಮಾಡಲಿಲ್ಲ ಅವ್ರ ಅಪ್ಪ ಅಮ್ಮನಿಗೆ ಸಡನ್ನಾಗೆ ಹುಷಾರಿಲ್ದಂಗಾಗಿ ಒಂದೊಂದು ತಿಂಗಳಿಗೆ ಇಬ್ಬರು ತೀರ್ಕೊಬಿಟ್ರು.
ಅದಕ್ಕೆ ಇವಳು ಆಂಟಿ ಆಗ್ಬಿಟ್ಲು. ಮತ್ತು ನಾನು ಏನಾದರೂ ವ್ಯಾಪಾರ ಮಾಡು ಅಂತೇಳಿ ಹಿಂಗೆ ಅವಳಿಗೆ ಏನಾದ್ರೂ ಹಿಂಗೆ ಹೇಳಿದೆ, ಈ ಥರ ವ್ಯಾಪಾರ ಮಾಡೋ ಏನಾದ್ರೂ ಅಂತ. ಚಕ್ಕೆ ಮಸಾಲೆ ಮತ್ತು ಅರಿಶಿನ ಕುಂಕುಮ ರಂಗೋಲಿ ಪುಡಿ ಈ ರೀತಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಮಾಡು ಅಂತೇಳಿ ನಾನು ಹೇಳಿದೆ. ಅದನ್ನು ಮಾಡ್ತಾಳೆ. ಅದನ್ನು ಮಾಡ್ಕೊಂಡು ಅವಳ ಜೀವನ ಅವಳು ಮಾಡ್ಕೊಂಡು ಹೆಂಗೋ ಹೋಯ್ತಾಳೆ ಒಬ್ಳೇನೆ. ಹೌದೇನು? ಹ್ಞೂ, ನನಗೂ ಭಾಳ ಬೇಜಾರಾಗ್ತೈತೆ ಮಾಡೋದು ನೋಡಿದ್ರೆ. ಈಗ ಮಾಡು, ನಾನು ನನ್ನ ಹೆಂಡ್ತಿಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೋಸ್ಕರ ನಾನು ಸೀರೆನೇ ನಾಟಕ ಆಡು ಅಂತಂದೆ. ಬೇಡ ಬೇಡ, ನಾನು ನಾಟಕ ಆಡಲ್ಲ ಅಂತ ಒಪ್ಕೊಂಡಿಲ್ಲ ಸೀರೆ ಹಾಕೋನು. ನನಗೂ ಯಾಕೋ ಇಷ್ಟ ಆಗಲಿಲ್ಲ. ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ ಆಗಿ ಈ ರೀತಿ ಮಾಡಿದ್ರೆ ಸರಿ ಇರಲ್ಲ ಅಂತ ನನಗೂ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ನಾನು ಒಪ್ಕೊಂಬಿಲ್ಲ. ಬೇಡ, ನಾವಿಬ್ಬರು ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿರೋಣ. ಇವತ್ತು ಫ್ರೆಂಡ್ ಆಗಿ ಇವತ್ತು ನನಗೆ ಸಹಾಯ ಮಾಡಿದ್ದಾಳೆ, ಇಬ್ಬರು ಬೆಸ್ಟ್ ಫ್ರೆಂಡ್ ಆಗಿರೋಣ ಅಂತೇಳಿ ಅದಕ್ಕೆ ಆ ರೀತಿ ನಿರ್ಧಾರ ತಗೊಂಡು ಅದನ್ನು ನಾವು ಅಂದ್ಕೊಂಡಿದ್ದನ್ನ ಕ್ಯಾನ್ಸಲ್ ಮಾಡಿಬಿಟ್ವಿ. ನಾವು ಅಲ್ಲೇ ಅಂದ್ಕೊಂಡಿದ್ವಿ, ಅಲ್ಲೇ ಮಾತಾಡಿದ್ವಿ, ನಾವೇನೆಲ್ಲ ಅಂದ್ಕೊಂಡಿದ್ವಿ. ಅದಕ್ಕೆ ಹಿಂಗೆ ಮಾಡೋದು ಬೇಡ ಅಂತೇಳಿ ಇಬ್ಬರು ನಿರ್ಧಾರ ಮಾಡ್ಕೊಂಡ್ವಿ. ಒಂದು 5-10 ಸಾವಿರ ಇವಾಗ ದುಡ್ಡು ಕೊಡು ಅವಳಿಗೆ, ಸರಿನಾ? ಯಾಕಂದರೆ ಅವಳಿಗೂ ಪಾಪ ಯಾರೂ ಇಲ್ಲ. ಅವಳು ಹೊಟ್ಟೆ ಪಾಡಿಗೋಸ್ಕರ ಅವಳು ವ್ಯಾಪಾರ ಕೆಡಿಸ್ಕೊಂಡು ಇವಾಗ ನಿನ್ನ ಜೊತೆ ಬಂದು ನಾಟಕ ಮಾಡೋದು ಇದೆಲ್ಲ ಮಾಡಬೇಕಲ್ಲ, ಅದಕ್ಕಾಗಿಯ. ಸರಿ ಆಯ್ತು, ಹೇಳಿ ಕೊಡ್ತೀನಿ. 10,000 ದುಡ್ಡು ಕೊಡ್ತೀನಿ. ಈಗ ಏನೋ ಅವಳು ನನ್ನ ಹೆಂಡ್ತಿ ಬುದ್ಧಿ ಕಲ್ಕಂಬ್ಲಿ ಅಂತ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಭಾಳ ಜಂಬ ಐತೆ ಅವಳಿಗೆ. ಏನೋ ಒಂಥರ ಏನಾದರೂ ಹೇಳಿದ್ರೆ ಒಂಥರ ಏನೋ ಇದು ಮಾಡ್ತಾಳೆ, ಒಂಥರ ಜಂಬ ಜಾಸ್ತಿ. ಅದಕ್ಕೆ ನನಗೆ ಅವಳ ಮೇಲೆ ಸಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ಸರಿ ಆಯಿತು. ಇವಕ್ಕ ಮಾಡಿರೋ ಸಹಾಯಕ್ಕೆ ಇವಕ್ಕನಿಗೋಸ್ಕರ ನಾನು ಸಹಾಯ ಮಾಡ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ. ಸರಿ ಆಯ್ತು ಹೇಳು. ಪಾಪ ಇವಕ್ಕ ನನಗೆ ಅವತ್ತು ಈ ರೀತಿ ಮಾಡು ಅಂಥೇಳಿ ನನಗೆ ಅವತ್ತು ಬಂಡವಾಳ ಕೊಟ್ಟಿದ್ದೆ. ಇವಕ್ಕ ಈ ರೀತಿ ವ್ಯಾಪಾರ ಮಾಡು ಅಂತ ಚೆನ್ನಾಗಿ ಆಗ್ತೈತೆ. ಒಟ್ಟಿನಲ್ಲಿ ನನ್ನ ಜೀವನಕ್ಕೆ ಏನು ತೊಂದರೆ ಇಲ್ಲ. ಆರಾಮಾಗಿ ನನ್ನ ಜೀವನ ಮಾಡಿಕೊಂಡು ರಂಗೋಲಿ ಪುಡಿ ಅರಿಶಿನ ಕುಂಕುಮ ಮತ್ತು ಎಲ್ಲನ ಇದು ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡು ಮಾರ್ತಾರಲ್ಲ, ಚಕ್ಕೆ ಮಸಾಲೆ ಆ ರೀತಿ ಎಲ್ಲನ ಮಾಡ್ತೀನಿ. ಒಂದು ಗಾಡಿ ಮಾಡ್ಕೊಬಿಟ್ಟಿದ್ದೀನಿ, ಗಾಡಿ ಮಾಡ್ಕೊಂಡು ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ವಾರ 15 ದಿವಸ ರಜಾ ಮಾಡ್ತೀನಿ. ರಜಾ ಮಾಡಿ ಮಾಡ್ತೀನಿ ಬಿಡ್ರಿ. ವಾರ 15 ದಿವಸ ರಜಾ ಮಾಡು, ಆಮೇಲೆ ನಿನ್ನ ಕೆಲಸ ನೀನು ಮಾಡ್ಕೊಂಬಂತೆ. ಸರಿ ಆಯ್ತಕ್ಕ, ಆಯಿತು. ಒಂದು ವಾರ 15 ದಿವಸ ರಜಾ ಮಾಡಿಬಿಟ್ಟು ನಾನು ಆಮೇಲೆ ಏನು ಮಾಡಬೇಕೋ ನನ್ನ ಕೆಲಸ ನಾನು ಮಾಡ್ಕೊಂತೀನಿ. ಇವಾಗ ಸದ್ಯಕ್ಕೆ ನಿಮ್ಮ ಕೆಲಸ ಆಗಲಿ. ಹೆಂಗೋ ನೀವು ಇಷ್ಟ ಆದರೂ ಬಂದು ನನ್ನ ಹತ್ರ ಕೇಳಿದಿರಲ್ಲ, ಸಾಕು. ನೀನು ಮಾಡಿರೋದಕ್ಕೆ, ನೀನು ಹೇಳಿರೋದಕ್ಕಾದ್ರೂ ನಿನ್ನ ಹೇಳ್ದಂಗೆ ಕೇಳಿ ನಿನ್ನ ಋಣ ತೀರಿಸ್ತೀನಕ್ಕ. ಮತ್ತು ನಾನು 10,000 ಕೊಟ್ಟಿದ್ದೆ, ಈ ರೀತಿ ಒಂದು ಗಾಡಿ ತಗೊಂಡು ಈ ರೀತಿ ಬಂಡವಾಳ ಹಾಕಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡು ಅಂತ. ಇವತ್ತು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಪಾಪ. ಅದಕ್ಕೆ ಪಾಪ ಅವಳು ನಾನು ಹೇಳ್ದಂಗೆ ಕೇಳ್ತಾಳೆ. ಇವಾಗೆಲ್ಲ ನಮ್ಮ ಮಾತ್ರೆ ಎಲ್ಲ ತಗೊಂತಾಳೆ. ಅವಳಿಗೂ ತುಂಬ ಇವಾಗ ಮಾತ್ರೆ ಎಲ್ಲ ತಗೋಬೇಕು, ತುಂಬ ಕಷ್ಟ. ಅವ್ರ ಅಪ್ಪ ಅರಮ್ಮ ಇದ್ದಿದ್ರೆ ಹೆಂಗೋ ಪರವಾಗಿಲ್ಲ, ಒಂದಿಷ್ಟು ಧೈರ್ಯವಾಗಿರೋಳು. ಅವ್ರ ಅಪ್ಪ ಅರಮ್ಮಂಗೆ ಕಳ್ಕೊಂಡು ಅವಳು ಒಂಥರ ನೋವಲ್ಲಿದ್ದಾಳೆ ಪಾಪ. ಈಗಲೂ ಮಾತ್ರೆ ತಗೋಬೇಕಾ? ತಗೋಬೇಕು. ನನಗೆ ಮಾತ್ರೆ ತಗೊಂಡ್ರೆ ನನಗೊಂಥರ ಕಾಯಿಲೆ. ಮಾತ್ರೆ ತಗೊಳ್ಳಿಲ್ಲ ಅಂತಂದರೆ ನನಗೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ತಗೊತಾ ಇರ್ಬೇಕು ಮಾತ್ರೆ. ಅದಕ್ಕೆ ಈ ವಿಷಯಕ್ಕೋಸ್ಕರನೇ ಹಿಂಗಾಗೈತೆ ಅನ್ನೋದಕ್ಕೋಸ್ಕರನೇ ನಮ್ಮಪ್ಪ ನಮ್ಮಮ್ಮ ನನಗೆ ಮದುವೆ ಅನ್ನೋದು ಮಾಡಲಿಲ್ಲ. ಮತ್ತು ನಾನು ಸುಮ್ಮನಾಗ್ಬಿಟ್ಟೆ. ಮತ್ತು ಹಾಕಬೇಕು ನನಗೆ ನೋಡಿದ್ರೆ ಹಿಂಗೈತೆ. ಆಮೇಲೆ ನಾಳೆ ದಿನ ಮದುವೆ ಆಗೋದಾಗ ಅಲ್ಲಿ ಹಿಂಗೆ ಎಲ್ಲ ಆದರೆ ಸರಿ ಇರಲ್ಲ ಅಂತ ಹೇಳಿ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ನಮ್ಮಪ್ಪ ನಮ್ಮಮ್ಮನೂ ಮಾಡಲ್ಲ ಅಂತ ಅವರು ನಿರ್ಧಾರ ಮಾಡಿದ್ರು, ಮದುವೆ ಮಾಡೋದು ಬೇಡ ಅಂತ. ಹಿಂಗೆ ನಿರ್ಧಾರ ಮಾಡಿಕೊಂಡು ಸುಮ್ಮನಾಗ್ಬಿಟ್ವಿ. ಯಾಕೆ ಬೇಕು ಅಂತ ಡೈಲಿ ಮಾತ್ರೆಗಳು ತಗೊಂತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾಟಕ ಆಡೋಕ್ಕಂತ ಹೇಳಿ ನಾನು ಮಾಳನ್ನ ಕರ್ಕೊಂಬಂದಿದ್ದೀನಿ. ಮಾಳಮ್ಮ ಅಂತ ಹೇಳಿ ಇವಳ ಹೆಸರು. ಇವಾಗ ಮಾಳು ಅಂತ ಕರಿತೀವಿ ನಾವೆಲ್ಲನ. ಅದಕ್ಕೆ ಮಾಳನ್ನ ಕರ್ಕೊಂಡು ಬಂದಿದ್ದೀನಿ. ಮಾಳಿ ಅಂತಾರಲ್ಲ, ಆ ಥರ ಹೆಸ್ರು ಇವಳಿಗೆ. ಅವರಪ್ಪ ಅರಮ್ಮ ಇಲ್ಲ ಪಾಪ. ಅವಳು ಹಿಂಗೆ ರೋಡ್ ಸೈಡಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡಿಕೊಂಡು ಇದ್ದಾಳೆ. ಅದಕ್ಕೆ ಕರ್ಕೊಂಬಂದು ಈ ರೀತಿ ನಾಟಕ ಆಡು ಅಂತ ಹೇಳ್ತಾ ಇದ್ದೀನಿ. ಪಾಪ ಸುಬ್ಬ ಒಳ್ಳೆಯವನು, ಅವ್ನಿಗೇನೋ ಒಂದಿಷ್ಟು ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಾಟಕ ಆಡ್ತಾ ಇರೋದಷ್ಟೇ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.